ಬಟ್ ಇವತ್ತು ಏನು ಮಾಡ್ತಾರೆ ಭಾಳ ಮುಖ್ಯವಾಗಿ ಸಂಜಯ್ ಇವತ್ತು ಕೂಡ LSG ಮತ್ತು CSK ನಡುವೆ ಹೈ ವೋಲ್ಟೇಜ್ ಕದನ ನಡೆಯುತ್ತೆ. ಅದು CSK ಹೋಮ್ ಗ್ರೌಂಡ್ ಆಗುತ್ತೆ. ಸೊ CSK ಹೋಮ್ ಗ್ರೌಂಡ್ ಅಂತ ಬಂದಾಗ ಅವ್ರು ಬಿಟ್ಟು ಕೊಡೋದೇ ಇಲ್ಲ. ಸೊ ಹಾಗಾಗಿ ಹೇಗೆ ಅಂದರೆ LSG ಗೆದ್ದು ಬರ್ತಾ ಇದೆ, ಅವ್ರ ಟೀಮ್ ಮೇಲೇ ಗೆದ್ದಿರೋದು. ಸೊ ಈಗ CSK ಮೇಲೆ ಏನು ಕಾನ್ಫಿಡೆಂಟ್ ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತಾ? ಇಲ್ಲಿ ರಿವೆಂಜ್ ಮ್ಯಾಚ್ ಆಗಿರುತ್ತೆ. ಸೊ ಅವರಿಗೆ ಯಾರ್ಯಾರು ಆ ಒಂದು ಮ್ಯಾಚಲ್ಲಿ ಅವರಿಗೆ ವಿಕೆಟ್ ತೊಗೊಂಡಿದ್ದಾರೋ ಇವರೆಲ್ಲ ವಾಪಸ್ ಕಮ್ ಬ್ಯಾಕ್ ಮಾಡಬೇಕು. ಆ ಒಂದು ಈಗ ಎಕ್ಸಾಂಪಲ್ ಋತುರಾಜ್ ಗಾಯಕ್ವಾಡ್ ಇವ್ರಿಗೆ ಒಬ್ರಿಗೆ ಔಟ್ ಆಗಿದ್ದಾರೆ ಅಂತಂದರೆ ನಾನು ಅವ್ರ ಬೌಲಿಂಗಲ್ಲೇ ಆಡಬೇಕು, ಅವ್ರ ಬೌಲಿಂಗಲ್ಲೇ ಒಂದು ಅಷ್ಟು ಸ್ಮ್ಯಾಶ್ ಮಾಡಬೇಕು, ಈ ಮ್ಯಾಚ್ ಹೆಂಗಾದ್ರೂ ಮಾಡಿ ನಮ್ಮನ್ನು ಮನೆ ಅಂಗಳದಲ್ಲಿ ಸೋಲ್ಸಿದ್ದಾರೆ ಅಂದರೆ ನಾವು ಇಲ್ಲಿ ಅವ್ರನ್ನ ಕರೆಸಿ ಸೋಲಿಸ್ಬೇಕು. ಅವ್ರಿಗೆ ಈ ಮ್ಯಾಚ್ ತುಂಬ ಕ್ರೂಷಿಯಲ್ ಆಗುತ್ತೆ. ಯಾಕಂತಂದರೆ ಇವರು ಹಿಂದೆ ಬಂದುಬಿಡ್ತಾರೆ. ಈಗ ಏನಾದರೂ ಚೆನ್ನೈ ಏನಾದರೂ ಸೋತ್ರೆ ಸೊ ಬ್ಯಾಕ್ ಟು ಬ್ಯಾಕ್ ಅವರು ಸೋತಿರೋದ್ರಿಂದ ಹಿಂದೆ ಬಂದುಬಿಡ್ತಾರೆ. ಅವರು ಟಾಪ್ 4ಅಲ್ಲಿ ಉಳಿಬೇಕು, ಒಂದು ನಮ್ಮದು ಸ್ಟ್ರಾಂಗ್ ಟೀಮ್ ಅಂತ ತೋರಿಸ್ಕೋಬೇಕು ಅಂತಂದರೆ ಈ ಮ್ಯಾಚ್ ಅನಿವಾರ್ಯ ಇದೆ. ಯಾಕಂದರೆ ಎರಡು ಟೀಮ್ಗೂ ಇದೆ. ಸೊ ಇಷ್ಟು ದಿನ ಆಡಿದ್ದೆಲ್ಲ ಮ್ಯಾಚ್ಗಳು ಅವೇ ಮ್ಯಾಚ್ ಆಡ್ಕೊಂಡು ಬಂದಿರೋದ್ರಿಂದ ಒಂದಷ್ಟು ಸೋಲ್ ಕೂಡ ಅನುಭವಿಸಿದ್ದಾರೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ಹೋಮ್ ಗ್ರೌಂಡಲ್ಲಿ ಸೋಲ್ಬಾರ್ದು. ಅಪರ್ಚುನಿಟಿ ಇದು ನಮಗೆ, ನಮ್ಮ ಗ್ರೌಂಡ್ ಇದು, ನಾವು ಪಿಚ್ ನೋಡ್ಕೊಂಡಿದ್ದೀವಿ. ಪ್ಲಸ್ ಮೇಯ್ನ್ ಒಂದು ನಮಗೆ ಅಡ್ವಾಂಟೇಜ್ ಏನು ಅಂತಂದರೆ ಫ್ಯಾನ್ಸ್ ಕ್ರೇಜ್ ಇರುತ್ತೆ. ಆ ಒಂದು ಫ್ಯಾನ್ಸ್ ಒಂದು ಕ್ರೇಜಲ್ಲಿ ಅಂಡರಲ್ಲೇ ಆಡಬೇಕಾದಾಗ ಒಂದು ಹೊಸ ಜೋಶ್ ಬರುತ್ತೆ. ಆ ಜೋಶಿಂದ ಇವತ್ತು ಅವರೊಂದು ಆ 2 ಪಾಯಿಂಟನ್ನು ತನ್ನ ಬುಟ್ಟಿಗೆ ಹಾಕ್ಕೋಬೇಕು. ಎಸ್, ಮನೆ ಅಂಗಳದಲ್ಲಿ ಬಾಸ್ ಅವರು ಚೆನ್ನೈ, ಯಾಕೆಂದರೆ ಬಿಟ್ಟು ಕೊಡೋದೇ ಇಲ್ಲ. ಸೊ ಇವತ್ತು ಹೇಗೆ ಗೆಲ್ಲುವಂಥ ಸಾಧ್ಯತೆ ಇದೆಯಾ? ಪಕ್ಕ ಗೆಲ್ತಾರೆ. ಯಾಕಂದ್ರೆ CSK ಅವರು ತೋರಿಸ್ಕೊಟ್ಟಿದ್ದಾರೆ ಮನೆ ಅಂಗಳದಲ್ಲಿ ಬಿಟ್ಕೊಡಲ್ಲ ಮ್ಯಾಚ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಲ್ಲೋ ಒಂದು ಕಡೆ ಇದಾಗುತ್ತೆ, ಬಟ್ ಮನೆ ಅಂಗಳ ಅಂತ ಬಂದಾಗ ಇವ್ರು ಆಡ್ತಾರೆ, ಅದರಲ್ಲಿ ಬೇರೆ ಇದೇ ಇಲ್ಲ. CSK ಗೆಲ್ಲುತ್ತೆ. ಎಸ್, ಹಾಗಾದರೆ CSK ಹನಂದ್ರ ಬಳಗ ಯಾವ ರೀತಿ ಆಗಿದೆ ಅದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಯಾಕಂದರೆ LSC ವಿರುದ್ಧ ನೀವು ಗೆಲ್ಲಬೇಕು ಅಂದರೆ ಸ್ಟ್ರಾಂಗ್ ಆಗಿರುವಂಥ ಹನಂದ್ರ ಬಳಗ ಬೇಕೇ ಬೇಕು. ಯಾಕಂದರೆ ಕಳೆದ ಪಂದ್ಯದಲ್ಲಿ LSC ಕನ್ವಿನ್ಸಿಂಗ್ ಆಗಿ ಗೆದ್ದಿರುವಂಥ ಟೀಮ್ ಅದು CSK ವಿರುದ್ಧ. ಸೊ ಹಾಗಾಗಿ ನೀವು ಕಮ್ ಬ್ಯಾಕ್ ಮಾಡಬೇಕು ಅಂತಂದರೆ ಟೀಮನ್ನು ಚೆನ್ನಾಗಿ ರೆಡಿ ಮಾಡಬೇಕು. ಎಸ್, ರವೀಂದ್ರ ಈಗ ನಿಜವಾಗ್ಲೂ ಕೂಡ ಚೆನ್ನೈಯಲ್ಲಿ ಚೆನ್ನಾಗಿ ಆಡ್ತಾರೆ, ಬಟ್ ಅವೇ ಗೇಮಲ್ಲಿ ರವೀಂದ್ರ ಕಡೆಯಿಂದ ಪರ್ಫಾರ್ಮ್ ಬರ್ತಾ ಇಲ್ಲ. ಸೊ ಅಲ್ಲಿ ಚೆನ್ನೈಯಲ್ಲಿ ಚೆನ್ನಾಗಿ ಆಡುವಂಥ ಎಲ್ಲ ಸಾಧ್ಯತೆ ಇದೆ. ಜೊತೆಗೆ ಅಜಿಂಕ್ಯ ರಹಾನೆ ಅವರು ಇಬ್ಬರು ಕೂಡ ಓಪನಿಂಗ್ ಬರ್ತಾ ಇದ್ದಾರೆ, ಅಂದರೆ ತಮ್ಮ ಸ್ಲಾಟನ್ನು ಬಿಟ್ಕೊಡ್ತಾ ಇದ್ದಾರೆ ಅಲ್ಲಿ ಕ್ಯಾಪ್ಟನ್. ಸೊ ಇದು ಒಳ್ಳೆ ಮೂವ್ ಕ್ಯಾಪ್ಟನ್ ಕಡೆಯಿಂದ, ಯಾಕೆಂದರೆ ಯಾರು ಕೂಡ ಈ ರೀತಿಯಾಗಿ ಬಿಟ್ಕೊಡಲ್ಲ ತಮ್ಮ ಪ್ಲೇಸನ್ನು. ಬಟ್ ಇಲ್ಲಿ ಋತುರಾಜ್ ಗಾಯಕ್ವಾಡ್ ತಮ್ಮ ಸ್ಥಾನವನ್ನು ಬಿಟ್ಟು ಅಜಿಂಕ್ಯ ರಹಾನೆ ಅವರಿಗೆ ಓಪನಿಂಗ್ ಬಿಟ್ಕೊಡ್ತಾ ಇದ್ದಾರೆ. ಜೊತೆಗೆ ಮಿಚೆಲ್ ಈ ಪಂದ್ಯದಲ್ಲಿ ವಾಪಸ್ ತರುವಂಥ ಸಾಧ್ಯತೆ ಇರುತ್ತೆ. ಕಳೆದ ಪಂದ್ಯದಲ್ಲಿ ಅವ್ರ ಕಡೆಯಿಂದ ಬರಲಿಲ್ಲ ಅಷ್ಟೊಂದು, ಬಟ್ ಈ ಬಾರಿ ಕರೆತರುವಂಥ ಸಾಧ್ಯತೆ ಇದೆ. ಇಲ್ಲ ಅಂತಂದರೆ ಅವ್ರು ಇಲ್ಲ ಅಂತಂದರೆ ಮೊಯಿನ್ ಅಲಿಯನ್ನು ಹಾಕುವಂಥ ಸಾಧ್ಯತೆ ಇದೆ. ಇನ್ನು ಶಿವಮ್ ದುಬೆ ಕಡೆಯಿಂದ ಅದ್ಭುತವಾಗಿರುವಂಥ ಪ್ರದರ್ಶನ, ಹೋಮ್ ಗ್ರೌಂಡಲ್ಲಿ ಚೆನ್ನಾಗಿ ಆಡ್ತಾರೆ. ರವೀಂದ್ರ ಜಡೇಜಾ ಕೂಡ ಕಳೆದ ಪಂದ್ಯದಲ್ಲಿ ಚೆನ್ನಾಗಿ ಆಡಿದರು. ಸೊ ಏನು ಇವರಿದಾರಲ್ಲ ಅಂದರೆ ಅವ್ರ ಕಡೆಯಿಂದ ರಿಜ್ವಿ ಕಡೆಯಿಂದ ಹೇಳಿಕೊಳ್ಳುವಂಥ ಪ್ರದರ್ಶನ ಏನು ಬರ್ತಾ ಇಲ್ಲ. ಬಟ್ ನೋಡಬೇಕು ಇವತ್ತು ಬೇರೆಯವರಿಗೆ ಏನಾದರೂ ಅವಕಾಶ ಕೊಡ್ತಾರೆ ಅಥವಾ ಬಿಗ್ ಹಿಟ್ಟಿರ್ ಅಂತೇಳಿ ಮತ್ತೆ ಏನಾದರೂ ಅವರಿಗೆ ಟೀಮಲ್ಲಿ ಅವಕಾಶ ಇದೆ ಅಂತೇಳಿ. MS ಧೋನಿ ನನ್ನ ಪ್ರಕಾರ ಬೇಗ ಬರಬೇಕಾಗುತ್ತೆ. ಯಾಕಂದರೆ ಬಿಗ್ ಹಿಟ್ಟಿಂಗ್ ಅವರೇ ಮಾಡ್ತಾ ಇದ್ದಾರೆ. ಕೊನೆಗೆ ಬಂದು 4-5 ಬಾಲ್ ಸಿಕ್ಕರೂ ಕೂಡ ನೀವು 4-5 ಬಾಲಲ್ಲಿ 20 ರನ್ ತೆಗೆದುಕೊಂಡು ಹೋಗ್ತೀರಾ ಅಂದರೆ ಒಂದು 17 ಓವರ್ಗೆ ಬಂದರೆ 3 ಓವರ್ ನಿಮಗೆ ಸಿಗುತ್ತೆ. 18 ಬಾಲಲ್ಲಿ ಆಲ್ಮೋಸ್ಟ್ 45 ರನ್ನಿಂದ 50 ರನ್ ಬಾರಿಸುವಂಥ ಕ್ಯಾಪಾಸಿಟಿ MS ಧೋನಿಗೆ ಇದೆ. ಸೊ ಹಾಗಾಗಿ ಇವತ್ತು ಬೇಗ ಬರಲಿ ಅಂತೇಳಿ ಎಲ್ಲ ಅಭಿಮಾನಿಗಳ ಆಸೆ ಅದು. ಇನ್ನು ಶಾರ್ದುಲ್ ಠಾಕೂರ್ ಇವತ್ತು ಬರುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ಅಲ್ಲಿ ತುಷಾರ್ ದೇಶಪಾಂಡೆ ಅವರಿಗೆ ಕುಡಿಸಿ ಇವರಿಗೆ ಕರೆತರುವಂಥ ಸಾಧ್ಯತೆ ಇದೆ. ಇಲ್ಲಿ ಹಾಕ್ಕೊಂಡಿದ್ದಾರೆ ತುಷಾರ್ ದೇಶಪಾಂಡೆ ಅವರು ಕೂಡ ಇದ್ದಾರೆ, ಬಟ್ ಇವ್ರನ್ನ ಕೂಡಿಸಿ ಶಾರ್ದುಲ್ ಬಂದರೆ ಚೆನ್ನಾಗಿರುತ್ತೆ. ಇನ್ನು ಮುಸ್ತಾಫಿಜರ್ ಅವರು ಕೂಡ ಇದ್ದಾರೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಪತಿರಾಣ ಇನ್ಫ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಸೊ ಮುಸ್ತಾಫಿಜರ್ ಇರ್ತಾರೆ, 1ನೇ ತಾರೀಕು ತನಕ ಅವೈಲೇಬಲ್ ಇದ್ದಾರೆ ಆ ಟೀಮಲ್ಲಿ. ಸೊ ಚೆನ್ನೈಗೆ ಮುಸ್ತಾಫಿಜರ್ ಚೆನ್ನಾಗಿ ಬಾಲ್ ಮಾಡ್ತಾರೆ, ವೇರಿಯೇಷನ್ ಇದೆ. ಸೊ ಏನು ಅನ್ಸುತ್ತೆ ಸಂಜಯ್ ಈ ಟೀಮ್ನ ನೋಡಿದಾಗ ನಿಮಗೆ? ಸೊ ಇಲ್ಲಿ ಆ ಚೇಂಜಸ್ ತಂದಿರೋದು ಓಪನಿಂಗಲ್ಲಿ ತುಂಬ ಖುಷಿ ವಿಚಾರ. ಯಾಕಂತಂದರೆ ಏನಾದರೂ ಒಂದು ಸ್ಲಾಟ್ ವರ್ಕ್ ಆಗ್ತಿಲ್ಲ ಅಲ್ಲಿ ಅಂತಂದಾಗ ಚೇಂಜಸ್ ಮಾಡಬೇಕು, ಆವಾಗಲೇ ಗೊತ್ತಾಗೋದು. ಈಗ ನಮ್ಮಲ್ಲಿ ವಿರಾಟ್ ಕೊಹ್ಲಿದೆ ಮತ್ತು ಒಂದು ಫಾಫ್ದು ವರ್ಕ್ ಆಗ್ತಿಲ್ಲ. ಸೊ ಹಂಗಾಗಿ ಅವರು ಇಬ್ಬರ ಜಾಗದಲ್ಲಿ ಯಾರನ್ನೋ ಒಬ್ಬನ ರಿಪ್ಲೇಸ್ ಮಾಡಿದ್ರೆ, ಕೊಹ್ಲಿನ 1 ಡೌನ್ ಏನಾದರೂ ಕಳಿಸೋ ಕೆಲಸ ಮಾಡಿದ್ರೆ ನಮ್ಮ ಬ್ಯಾಟಿಂಗಲ್ಲಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ನಮ್ಮ ಇಂಡಿಯನ್ ಒಂದು ಯಂಗ್ ಪ್ಲೇಯರ್ ಯಾರು ಇವ್ರು ಆಡ್ತಿದ್ದಾರೆ, ಪಟಿದಾರೆಲ್ಲ ಆಡ್ತಿದ್ದಾರಲ್ಲ, ಅವರೆಲ್ಲ ಇಲ್ಲಿಗೆ ಬಂದಾಗೆಲ್ಲ ಚೆನ್ನಾಗಾಗುತ್ತೆ. ಆ ಥರ ಒಂದು ಕೆಲಸ ಮಾಡಿರೋದು ಇಲ್ಲಿ ರಹಾನೆ ಮತ್ತು ರವೀಂದ್ರನ್ ತಂದು ಒಂದು ಓಪನಿಂಗಲ್ಲಿ ಕಳಿಸ್ತಾ ಇರೋದು. ರಹಾನೆ ಒಂದು ಇದರಲ್ಲಿದ್ದಾರೆ, ಫಾರ್ಮಲ್ಲಿದ್ದಾರೆ. ಸೊ ಒಂದು ಒಳ್ಳೆ ಓಪನಿಂಗ್ ಸ್ಕೋರ್ ಬಂದಾಗ ಚೆನ್ನೈಗೆ ಈ ಲಾಸ್ಟ್ ಮ್ಯಾಚ್ ಆಗಿರೋದೇ ಒಂದು ಇಲ್ಲಿ ಸಮಸ್ಯೆ ಅಂದರೆ ಇದೆ. ಲಾಸ್ಟ್ ಟೈಮು ಅಜಿಂಕ್ಯ ರಹಾನೂ ಆಡಿಲ್ಲ, ರವೀಂದ್ರನೂ ಆಡಿಲ್ಲ, ಗಾಯಕ್ವಾಡನೂ ಆಡಿಲ್ಲ,
ಒಂದು ಟಾಪ್ 3 ಬ್ಯಾಟಿಂಗಿಂದ ಏನು ಸ್ಕೋರೇ ಬಂದಿಲ್ಲ. ಏನು ರವೀಂದ್ರ ಜಡೇಜಾ ಆಡಿದಾರೋ ಅಷ್ಟೇ ಒಂದು 57 ಆ ಸ್ಕೋರ್ ಅಷ್ಟೇ ಬಂದಿರೋದು ಹೈಯೆಸ್ಟ್ ಅಲ್ಲಿ ರನ್ನು. ಸೊ ಹಂಗಾಗಿ ಇಲ್ಲಿ ಓಪನಿಂಗಲ್ಲಿ ಸ್ಕೋರ್ ನೋಡೋದಕ್ಕೆ ಇವರು ಒಂದು ದೊಡ್ಡದಾಗಿ ಏನೋ ಚೇಂಜಸ್ ತಂದಿದ್ದಾರೆ. ಸೊ ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದರೆ ಇವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಧೋನಿ ಆದರೆ ಒಂದು 4-5 ಬಾಲ್ ಏನು ಅವ್ರಿಗೆ ಸಿಗುತ್ತೋ ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋತಿದ್ದಾರೆ. ಯಾವತ್ತೂ ಅಷ್ಟೇ ಯಾವುದೋ ಒಂದು ಟೀಮ್ನ ನೋಡಿದಾಗ ಏನಾದರೂ ಚೇಂಜಸ್ ಬೇಕಾ ಅಥವಾ ಓಕೆನಾ ಈ ಟೀಮ್? ಇಷ್ಟು ಓಕೆ ಇದೆ. ಆ್ಯಂಡ್ ಏನು ಸ್ಟಾರ್ಟಿಂಗ್ ಪ್ಲೇಯರ್ಸ್ನ ಚೇಂಜ್ ಮಾಡಿದ್ದಾರೆ, ಸ್ಟಾರ್ಟಿಂಗಲ್ಲಿ ಲೈನಪ್ ಚೇಂಜ್ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಎಸ್. ಸೊ ಹಾಗಾದರೆ LSG ಯಾಕಂದರೆ ಕಳೆದ ಪಂದ್ಯದಲ್ಲಿ ಗೆದ್ದಿರುವಂಥ ಟೀಮ್ ಅದು, ಅವ್ರ ಕಡೆಯಿಂದ ಏನು ಚೇಂಜಸ್ ಇರೋದಿಲ್ಲ. ಬಟ್ ಈಗ ಚಾಲೆಂಜ್ ಇರೋದು CSK, ಯಾಕಂದರೆ ಹೋಮ್ ಗ್ರೌಂಡಲ್ಲಿ ನಿಮ್ಗೆ ಗೆಲ್ಲೇಬೇಕು. ಸೊ ಈಗ KL ರಾಹುಲ್ ಕಡೆಯಿಂದ ಅದ್ಭುತವಾಗಿರುವಂಥ ಪ್ರದರ್ಶನ. ಸೊ ಪಾರ್ಟಿಗೆ ವಾಪಸ್ ಜಾಯ್ನ್ ಆಗಿದ್ದಾರೆ. ಕಳೆದ ಪಂದ್ಯದಲ್ಲಿ ಚೆನ್ನಾಗಿ ಆಡಿದರು, ಚೆನ್ನಾಗಿ ಫಿನಿಶಿಂಗ್ ಕೂಡ ಕೊಟ್ಟರು, ಡಿಕಾ ಕೂಡ ಚೆನ್ನಾಗಿ ಆಡಿದರು. ಸೊ ಹಾಗಾಗಿ ಇಲ್ಲಿ ಟೀಮ್ ಅಂತೂ ಚೆನ್ನಾಗಿದೆ. ದೀಪಕ್ ಕೂಡ ಅವರಿಗೆ ಅವಕಾಶ ಕೊಡಲೇಬೇಕು, ಯಾಕಂದರೆ ಅವರು ಫೇಲ್ಯೂರ್ ಆದರೂ ಕೂಡ, ಯಾಕಂದರೆ ಬಿಗ್ ಹಿಟರ್. ಸೊ ಹಾಗಾಗಿ ಅವರ ಮೇಲೆ ಭರವಸೆಯನ್ನು ಕೊಡಲೇಬೇಕಾಗುತ್ತೆ. ಯಾಕಂದರೆ ದೇವದತ್ ಪಡಿಕ್ಕಲ್ ಕಡೆಯಿಂದ ಅಷ್ಟೊಂದು ಪ್ರದರ್ಶನ ಇಲ್ಲ. ಸೊ ಹಾಗಾಗಿ ಹೂಡಾನೇ ಇಲ್ಲಿ ಬೆಟರ್ ಅಂತ ಅನಿಸುತ್ತೆ. ಬದೋನಿ ಯಾವಾಗಲೂ ಕೂಡ ಡೀಸೆಂಟಾಗಿ ಪರ್ಫಾರ್ಮ್ ಮಾಡ್ತಾರೆ. ಸೊ ಹಾಗಾಗಿ ಅವರು ಕೂಡ ತಂಡದಲ್ಲಿ ಬೇಕಾಗುತ್ತೆ. ಇನ್ನು ಸ್ಟೋಯ್ನಿಸ್ ಕೂಡ ಚೆನ್ನಾಗಿ ಆಡ್ತಾರೆ, 2 ಮಾತೇ ಇಲ್ಲ. ಬಂದು ಬೇಗನೆ ರನ್ ಹೊಡಿತಾರೆ, ಜೊತೆಗೆ ಫಿನಿಶಿಂಗ್ ಕೊಡುವಂಥ ಎಲ್ಲ ಸಾಧ್ಯತೆ ಕ್ಯಾಪಬಿಲಿಟಿ ಇರುವಂಥ ಪ್ಲೇಯರ್ ಅಂತಂದರೆ ಅದು ಸ್ಟೋಯ್ನಿಸ್. ಜೊತೆಗೆ ಪೂರನ್ ಬಗ್ಗೆ ನಾವು ಮಾತನಾಡಂಗಿಲ್ಲ, ಯಾಕಂದರೆ ಅದ್ಭುತವಾಗಿರುವಂಥ ಫಾರ್ಮಲ್ಲಿದ್ದಾರೆ. ಇನ್ನು ಕೃಣಾಲ್ ಪಾಂಡೆ ಇವತ್ತು ಬೇಕೇ ಬೇಕು, ಯಾಕಂದರೆ ಈ ಚೆನ್ನೈ ಪಿಚ್ ಅಂತ ಹೇಳಿದಾಗ ಅಲ್ಲಿ ನಿಂತು ಬರುತ್ತೆ. ಸೊ ಹಾಗಾಗಿ ಸ್ಪಿನ್ಗೆ ಅಲ್ಲಿ ಹೆಲ್ಪ್ ಆಗುತ್ತೆ ಕೃಣಾಲ್ ಪಾಂಡೆ ಅವರು. ಸೊ ಹಾಗಾಗಿ ಅವ್ರನ್ನ ಹಾಕ್ಕೊಂಡಿದ್ದಾರೆ. ಇನ್ನು ರವಿ ಬಿಷ್ಣೋಯ್ ಇಬ್ಬರು ಅಂತೂ ನಿಜವಾಗ್ಲೂ ಕೂಡ ಈ ಇಬ್ಬರ ವಿರುದ್ಧ CSK ಯಾವ ರೀತಿಯಾಗಿ ಆಡುತ್ತೆ ಅನ್ನೋದನ್ನು ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ. ಈ ಇಬ್ಬರ ನಡುವೆ ಹೇಗಿರುತ್ತೆ ಕಾಳಗ ಅಂತೇಳಿ. ಇನ್ನು ಓಕೆ, ಇವನು ಖಾನ್ ಕೂಡ ಚೆನ್ನಾಗಿ ಹಾಕ್ತಾರೆ, ಅದರ ಸಮಸ್ಯೆ ಏನಿಲ್ಲ, ಯಾಕಂದರೆ ನಿಂತ ಬಾಲ್ ಬರುತ್ತೆ ಅವನು. ಸೊ ಅದಾದ ನಂತರ ಜೋಶಪ್ ಅವರಿಗೆ ಕರೆ ತರ್ತಾರೆ, ಅಥವಾ ಪೋವೆಲ್ಗೆ ಅಥವಾ ಇಲ್ಲಿ ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ, ನೋಡಬೇಕು. ಯಾಕಂದರೆ ಮೊದಲ ಪಂದ್ಯದಲ್ಲಿ ದುಬಾರಿ ಆದರು. ಸೊ ಇಲ್ಲೇನಾದರೂ ಚೇಂಜಸ್ ಇರುತ್ತಾ, ಅಥವಾ ಅವ್ರ ಜಾಗದಲ್ಲಿ ಒಬ್ಬ ಇಂಡಿಯನ್ ಪ್ಲೇಯರು ಅಂದರೆ ಮಯಾಂಕ್ ಯಾದವ್ ಬರುವಂಥ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಬಂದರೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು ಯಶ್ ಠಾಕೂರ್ ಅವರು ಕೂಡ ಅದ್ಭುತವಾಗಿರುವಂಥ ಫಾರ್ಮಲ್ಲಿದ್ದಾರೆ. ಈ ಟೀಮ್ನ ನೋಡಿದಾಗ ಏನು ಅನಿಸೋದಿಲ್ಲ, ಯಾಕಂದರೆ ಟೀಮ್ ಚೆನ್ನಾಗಿದೆ. ಯಾಕಂದರೆ ಪ್ರತಿ ಸೀಸನ್ನಲ್ಲಿ ಕ್ವಾಲಿಫೈ ಆಗ್ತಾ ಇರೋಂಥ ತಂಡ ಇದು 3ನೇ ಸೀಸನ್. ಅಂದರೆ 2 ವರ್ಷ ಆಯಿತು, 2 ವರ್ಷದಲ್ಲಿ ಕೂಡ ಕ್ವಾಲಿಫೈ ಆಗಿದೆ. ಇವತ್ತು ಚೆನ್ನಾಗಿದೆ. ಒಂದು ವೇಳೆ ಇವತ್ತು ಬಿಗ್ ರನ್ ರೇಟಿಂದ ಗೆದ್ದಿದ್ದೇ ಆದಲ್ಲಿ 2ನೇ ಸ್ಥಾನಕ್ಕೆ ಹೋಗುವಂಥ ಎಲ್ಲ ಸಾಧ್ಯತೆ ಇದೆ LSGಗೆ. ಸೊ ಹಾಗಾಗಿ ಚಾಲೆಂಜ್ ಇರೋದು ಇಲ್ಲಿ CSKಗೆ. ಏನು ಅನಿಸುತ್ತೆ ಸಂಜಯ್ ಈ ಟೀಮ್ನ ನೋಡಿದಾಗ? ಸೊ ಇಲ್ಲಿ CSK ಅವರು ಕೃಣಾಲ್ ಪಾಂಡ್ಯ ಮತ್ತು ರವಿ ಬಿಷ್ಣೋಯ್ನ ಇವರಿಬ್ಬರನ್ನ ಅಟ್ಯಾಕ್ ಮಾಡಿಬಿಟ್ರೆ, ಈ ಒಂದು 8 ಓವರ್ ಅವ್ರದ್ದು ಏನಿದೆಯೋ ಸ್ಪಿನ್ ಬೌಲಿಂಗು, ಆ ಒಂದು 8 ಓವರ್ನ ಏನಾದರೂ ಅಟ್ಯಾಕ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರದ್ದೇ ಮ್ಯಾಚ್ ಆಗುತ್ತೆ. ಇವರು ಬೌಲಿಂಗಲ್ಲಿ ಕಷ್ಟ ಇರೋದು ಇವರಿಬ್ಬರೇ. ಸೊ ಹಂಗಾಗಿ ಇವರಿಬ್ಬರನ್ನ ಟಾರ್ಗೆಟ್ ಮಾಡಬೇಕು CSK ಅಂತ ಹೇಳ್ತಾರೆ. ನೋ ಡೌಟ್ ಇವ್ರದ್ದು ಅಂದರೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್, ತುಂಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇಲ್ಲದೇ ಇದ್ರು, ಅಂದರೆ ಸೀನಿಯರ್ಸ್ ಪ್ಲೇಯರ್ಸ್ ಇಲ್ಲದೇ ಇದ್ರು ಯಂಗ್ ಟೀಮ್ ಕಟ್ಕೊಂಡು ಪ್ರತಿ ವರ್ಷನೂ ಬಂದುಬಿಟ್ಟು ಒಂದು ಕ್ವಾಲಿಫೈ ಆಗ್ತಾರೆ ಅಂತಂದರೆ ಅವರಲ್ಲಿ ಇದೆ ಹುಮ್ಮಸ್ ಇದೆ. ಹೊಸ ಟೀಮು, ಆ ಒಂದು ಇನ್ನೂ ಹೊಸ ಟೀಮ್ ಅನ್ನೋದು ಅರ್ಜಿ ಇನ್ನೂ ಇಟ್ಕೊಂಡೇ ಬರ್ತಾ ಇದ್ದಾರೆ. ಈ ಸೀಸನಲ್ಲೂ ನೋಡ್ತಿದ್ದೀವಿ. ಈ ಮ್ಯಾಚ್ ಏನಾದರೂ ಗೆದ್ದರೆ 2ನೇ 3ನೇ ಸ್ಥಾನಕ್ಕೆ ಹೋಗೋದು ಒಂದು ಚಾನ್ಸಸ್ ಎಲ್ಲ ಇದೆ. ಎಸ್ ಪ್ರಿಯಾಂಕಾ, ಕಳೆದ ಪಂದ್ಯದಲ್ಲಿ KL ರಾಹುಲ್ ಒಬ್ಬರೇ ಮುಗಿಸಿದ್ರು, ಅಂದರೆ ಕೊನೆಗೆ ಔಟ್ ಆದರೂ ಓಕೆ, ಬಟ್ ಆಲ್ಮೋಸ್ಟ್ ಅಲ್ಲ ಪಂದ್ಯವನ್ನು ಅವ್ರ ಕಡೆ ಮಾಡಿದ್ದು KL ರಾಹುಲ್. ಸೊ ವಾಪಸ್ ಪಾರ್ಟಿಗೆ ಜಾಯ್ನ್ ಆಗಿದೆ, ಜೊತೆಗೆ ಡಿಕಾ ಕೂಡ ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಅಂದರೆ ಯಾಕಂದರೆ CSK ಮೇಲೇನೆ ಆಡಿರೋದು. ಸೊ ಇವ್ರಿಗೇನು ಸಮಸ್ಯೆ ಇಲ್ಲ ಅಂತ ಅನ್ಸುತ್ತಾ? ಸಮಸ್ಯೆ ಇಲ್ಲ ಅಂತ. CSK ಗೆಲ್ಲಬೇಕು ಅಂತಂದರೆ LSGಯಲ್ಲಿ ನಿಕೋಲಸ್ ಪೂರನ್ ಇದ್ದಾರೆ, KL ರಾಹುಲ್ ಇದ್ದಾರೆ, ಆ್ಯಂಡ್ ಡೆಕಾಕ್ 3 ಜನ ಫಾರ್ಮಲ್ಲಿ ಇದ್ದಾರೆ. ಸೊ ಇವ್ರು ಭಾರಿ ಆಗ್ಬಹುದು CSKಗೆ ಅಂತ ಅನ್ಸುತ್ತೆ. ಇವರು ಕಂಟಕ ಆಗ್ತಾರೆ ಅಂತ ಹೇಳಿ. ಸೊ ಹಾಗಾಗಿ CSK ಗೆಲ್ಲಬೇಕು ಅಂದರೆ ನೀವು ಪೂರನ್ ಅವ್ರನ್ನ ಯಾವ ರೀತಿಯಾಗಿ ವಿಕೆಟ್ನ ತೆಗಿತೀರಿ, ಅದ್ರ ಬಗ್ಗೆ ಏನು ಪ್ಲಾನ್ ಮಾಡ್ತೀರಿ ಅನ್ನೋದು. ಅದ್ರ ಜೊತೆಗೆ KL ರಾಹುಲ್ನ ಮರೆಯಂಗಿಲ್ಲ, ಯಾಕಂದರೆ ನಿಂತರೆ ಕೊನೆ ತನಕ ಬಂದು ವಿನ್ನಿಂಗ್ ಮೂಮೆಂಟ್ ಲಾಸ್ಟ್ CSKಗೆ ಅವ್ರಿಗೂ ಬ್ಯಾಡ್ ಪರ್ಫಾರ್ಮರ್ ಆಗಿದೆ ಇವರು ಯಾರು KL ರಾಹುಲ್ ಮತ್ತು ಡಿಕಾಕ್ ಅವರಿಬ್ಬರೇ ನಿಂತ್ಕೊಂಡೇ ಆಡ್ಬಿಟ್ಟಿದ್ದಾರೆ. ಸೊ ಈವನ್ ಅವ್ರ ಕಡೆಯಿಂದ ಪತಿರಾಣ ಫಾರ್ಮಿಗೆ ಬರಲಿಲ್ಲ, 1 ವಿಕೆಟ್ ಇರಲಿಲ್ಲ. ಹಾಗಾಗಿ ಅದು CSK ಕಡೆಯಿಂದ ಮೈನಸ್ ಪಾಯಿಂಟ್ ಆಯ್ತು. ಇಲ್ಲ ಅಂತಂದರೆ ಪತಿರಾಣ ಬಂದು ಏನಾದರೂ ಕಂಟ್ರೋಲ್ ಮಾಡಿದೆ ಆದಲ್ಲಿ CSK ಕಡೆ ಹೋಗುತ್ತೆ. ಯಾಕಂದರೆ ಪತಿರಾಣ ಒಂದು 12-13 ಓವರ್ ಆದ ನಂತರ ಇರ್ತಾರೆ, 4 ಓವರ್ನ ಅವರ ಬಾಲಿಂಗಿಂದ ಹೊಡೆಯೋಕ್ಕೂ ಆಗಲ್ಲ, ಆ ರೀತಿಯ ಪ್ರದರ್ಶನ. ಬಟ್ ಕಳೆದ ಪಂದ್ಯದಲ್ಲಿ ನೋಡ್ಕೊಂಡು ಆಡಿದರು. ಇಲ್ಲಿ LSG ಏನಾಗುತ್ತೆ ಅಂದರೆ ಟಾಸ್ ಗೆದ್ದಾಗ ಏನು ತೊಗೊಳ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅವ್ರಿಗೊಂದು ಮೈಂಡ್ ಸೆಟ್ ಇದೆ, ನಾವು ಯಾವಾಗಲೂ ಅಷ್ಟೇ ಸೆಕೆಂಡ್ ಬ್ಯಾಟಿಂಗ್ ಅಂದರೆ ಚೇಸಿಂಗ್ ಅಲ್ಲದೆ ನಾವು ಬೌಲಿಂಗಲ್ಲಿ ವಿನ್ ಮಾಡ್ತೀವಿ ನಾವು. ಸೊ ಫಸ್ಟ್ ಬ್ಯಾಟಿಂಗ್ ಆಡಿಬಿಟ್ಟು ನಾವು ಬೌಲಿಂಗ್ ಚೆನ್ನಾಗಿ ಹಾಕಿ ವಿನ್ ಮಾಡ್ತೀವಿ. 80% ಮ್ಯಾಚಸ್ ಅವ್ರು ಚೆನ್ನಾಗಿ ಆ ರೀತಿಯೇ ಗೆದ್ದಿರೋದ್ರಿಂದ ಅವ್ರು ಚೇಸಿಂಗ್ ತೊಗೊಳ್ಳೋದೇ ರೇರು. ಸೊ ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದಾರೆ, ಗೆದ್ದಿದ್ದಾರೆ, ಆ ಒಂದು ಜೋಶಲ್ಲಿ ಬಂದಿದ್ದಾರೆ. ಸೊ ಈಗ ಬ್ಯಾಲೆನ್ಸ್ ಆಗಿದೆ ಅವ್ರದ್ದು. ಏನಾದರೂ ಟಾಸ್ ಗೆದ್ದಾಗ ಈ ಕಡೆನೂ ಆಡ್ಬೋದು, ನಾವು ಈ ಕಡೆನೂ ಆಡ್ಬೋದು, ಚೇಸಿಂಗು ತೊಗೋತೀವಿ, ನಾವು ಇದು ಮಾಡ್ತೀವಿ ಅಂತಂದಾಗ
ಸೊ ಇಲ್ಲಿ ಟೀಮು ಬ್ಯಾಲೆನ್ಸಿಂಗ್ ಆಗಿದೆ ಅವ್ರದ್ದು. ಲಾಸ್ಟ್ ಮ್ಯಾಚ್ ಗೆದ್ದು ಬರ್ತಾ ಇರೋದು ಎಲ್ಲ ಓಕೆ ಇದೆ. ಸೊ ಅವ್ರಿಗೆ ಜಾಸ್ತಿ ಚಾನ್ಸಸ್ ಇದೆ ಈ ಮ್ಯಾಚ್ ಗೆಲ್ಲೋದಕ್ಕೆ ಅಂತ LSCಗೆ. ಎಸ್, ಈಗ ದೀಪಕ್ ಹೂಡಾ ಕಡೆಯಿಂದಲೂ ಕೂಡ ಅಷ್ಟೊಂದು ಪ್ರದರ್ಶನ ಬರ್ತಾ ಇಲ್ಲ. ಮತ್ತೊಮ್ಮೆ ಟ್ರಸ್ಟ್ ಮಾಡ್ತಾರ ದೇವದತ್ತ ಪಡಿಕಲ್ಗೆ, ನಮ್ಮ ಕನ್ನಡಿಗಗೆ, ಅಥವಾ ಗೌತಮ್ಗೆ ತರುವಂಥ ಸಾಧ್ಯತೆ ಇದೆಯಾ? ಪಡಿಕಲ್ನ ಟ್ರಸ್ಟ್ ಮಾಡಬಹುದು, ಇಲ್ಲ ಅಂತಂದ್ರೆ ಹೂಡ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ, ಸೊ ಪಡಿಕಲ್ನೇ ಇಡ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಇನ್ನ ಕೆ ಗೌತಮ್ ಬಂದ್ಬಿಟ್ರೆ, ನಮ್ಮ ಕನ್ನಡಿಗ ಕೆ ಗೌತಮ್ ಬಂದ್ರೆ ಬಾಲಿಂಗ್ ಕೂಡ ಚೆನ್ನಾಗಿ ಹಾಕ್ತಾರೆ, ಅಲ್ಲಿ ಸ್ಪಿನ್ ಬಾಲಿಂಗ್ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಆ ರೀತಿಯ ಪ್ಲಾನಿಂಗ್ ಮಾಡಬಹುದಾ? ಇಲ್ಲಿ ನೋಡೋದಾದ್ರೆ ಒಂದು ಮ್ಯಾಚ್ ಸಹ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಸೊ ನಾವು ನಮ್ಮ ಗ್ಲೇನ್ ಮ್ಯಾಕ್ಸ್ವೆಲ್ 4-5 ಮ್ಯಾಚ್ ಆಡದೇ ಇರೋಕ್ಕೆ ನಾವು ಎಷ್ಟು ರೊಚ್ಚಿಗೆದ್ವಿ, ನಾವು ಎಷ್ಟು ಹೆಂಗ್ ಮಾತಾಡಿದ್ವಿ, ಕೂರಿಸ್ಬೇಕು, ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಅದು ಇದು ಎಲ್ಲ ಹೇಳಿದ್ವಿ. ಸೊ ಇಲ್ಲಿ 8ನೇ ಮ್ಯಾಚ್ ಆಡ್ತಾ ಇದ್ದಾರೆ. LSG ಇನ್ನೂ ಫಾರ್ಮ್ಗೆ ಬಂದಿಲ್ಲ. ದೇವದತ್ ಪಡಿಕಲ್ ಅಂದರೆ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಇದನ್ನು ಸ್ಲಾಟಲ್ಲಿ ಆಡಿಸೋದಕ್ಕೆ, ಓಪನಿಂಗಲ್ಲಿ ಬರೋದಕ್ಕೆ ಕರ್ಕೊಂಡಿದ್ದಾರೆ. ಬರ್ತಿಲ್ಲ, ಸ್ಕೋರ್ ಬರ್ತಿಲ್ಲ, ಸೋಲ್ತಿದ್ದಾರೆ ಅಂತಂದಾಗ, ಅಲ್ಲಿ ಫೇಲ್ ಆಗ್ತಿದ್ದಾರೆ ಅಂತಂದಾಗ ಚೇಂಜ್ ಮಾಡಲಿ, ಸ್ಲಾಟ್ ಚೇಂಜ್ ಮಾಡಲಿ. ಇದ್ದಾರೆ ತಾನೆ ಪ್ಲೇಯರ್ಸ್, ಇದ್ದಾರೆ ತಾನೆ, ಬ್ಯಾಟಿಂಗ್ ಇದೆ ತಾನೆ, ಕೊಡಿ, ಚಾನ್ಸಸ್ ಕೊಡಿ. ಮೇ ಬಿ ಅವ್ರು ಕಾಯ್ತಾ ಇರ್ತಾರೆ. ಇವಾಗ ಲ್ಯಾಂಬ್ರೋರು ಯಾವ ರೀತಿ ಕೆಲಸ ಮಾಡಿದ್ರು, ಇಂಪ್ಯಾಕ್ಟ್ ಪ್ಲೇಯರಾಗಿ ಕೂರಿಸಿದ್ರು, ಬರ್ತಾ ಇದ್ರು ಹೊಡಿತಾ ಇದ್ರು. ಆದರೆ 11ನಲ್ಲಿ ತಂದಾಗ ಹೊಡಿತಾ ಇಲ್ಲ ಅವರು. ಹಂಗಲ್ಲ, ಎಲ್ಲದಕ್ಕೂ ಎಕ್ಸಾಂಪಲ್ RCBನೇ ತರ್ತಿರಲ್ಲ ನೀವು. ಏನು ಹೇಳೋದು ಇದಕ್ಕೆ ಅಂದರೆ ನಮ್ಮ ಅಷ್ಟು ಐಡಿಯಾ ಇದೆ ನಮಗೆ ಪ್ಲೇಯರ್ಸ್ ಬಗ್ಗೆ ಅಂತ ನನಗೆ ಒಂದು ನಂಬಿಕೆ. ನಮ್ಮ RCB ಪ್ಲೇಯರ್ಸನ್ನ ನಾವು ಕುಡಿದು ಬಿಟ್ಟಿದ್ದೀವಿ. ಯಾವ ಟೈಮಲ್ಲಿ ಹೆಂಗೆ ಆಡ್ತಾರೆ, ಯಾವ ಟೈಮಲ್ಲಿ ಆಡಲ್ಲ, ಇವತ್ತು ಏನಾಗಿದೆ, ಅವ್ರ ಮನೇಲಿ ಊಟ ತಿಂದು ಏನೋ ಕಡಿಮೆ ಆಗಿದೆಯಾ, ಅದು ಎಲ್ಲ ನಮ್ಗೆ ಕ್ಲೀನಾಗಿ ಗೊತ್ತಿರುತ್ತೆ RCB ಬಗ್ಗೆ. ಅದಕ್ಕೆ ನಾವು ಎಲ್ಲದಕ್ಕೂ RCBದೇ ತಗೋತೀವಿ ಎಕ್ಸಾಮ್. ಆದ್ರೂ ಗೆಲ್ತಾ ಇಲ್ಲ, ಅದೇ ಏನು ಮಾಡೋಕ್ಕೂ ಆಗಲ್ಲ. ಆಲ್ಮೋಸ್ಟ್ ಆ ಟೂರ್ನಿಯಿಂದ ಔಟ್ ಆಗಿಬಿಟ್ರು. ಸೊ ಯಾಕೆ ಪ್ರಿಯಾಂಕ್, ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ಫುಲ್ ಕಾಂಪಿಟೇಷನ್ ಇದೆ ಎರಡು ತಂಡಗಳಲ್ಲಿ, ಸೊ LSG ಗೆಲ್ಬಹುದು ಅಂತ ಅನ್ಸುತ್ತೆ. ಈಗ ನೀವು ಯಾವಾಗಲೂ ಹೇಳ್ತಾ ಇರ್ತೀರಿ ಧೋನಿ ಬೇಗ ಬರಬೇಕು ಅಂತೇಳಿ. ಇವತ್ತು ಬರ್ತಾರೆ. ಅವ್ರು ಬಂದ್ರೆ ಸೋಲುತ್ತೆ ಬಿಡಿ, ಬೇಗ ಬಂದ್ರೆ ಸೋಲು. ಬಟ್ ಅವ್ರು ಆಡ್ಬೇಕು ಅಲ್ಲ, ಬೇಗ ಅಂದ್ರೆ ಹಂಗಲ್ಲ, ಅವ್ನು 2 ಓವರ್ ಇದ್ರೆ ಬಂದ್ರೆ ಸಾಕು. ಯಾಕಂದ್ರೆ 12 ಬಾಲ್ ಸಿಗತ್ತೆ. 12 ಬಾಲಲ್ಲಿ ಆಲ್ಮೋಸ್ಟ್ ಅಲ್ಲಿ 35ರಿಂದ 40 ರನ್. 12 ಬಾಲ್ಗಿನ್ನ ಮುಂಚೆ ಬಂದ್ರೆ ಫುಲ್ ಕುಡ್ಲಾಡ್ಬಿಡ್ತಾರೆ ಅವರು. ಸೊ ಹಂಗಾಗಿ ಅವರು ತುಂಬಾ ಬಿಟನ್ ಮಾಡ್ತಾರೆ ಆ ಟೈಮಲ್ಲಿ. ಅದಕ್ಕೆ ಅವ್ರು ಬೇಡ, 8 ಬಾಲು 10 ಬಾಲ್ ಸಾಕು ಅವ್ರಿಗೆ, ಜಾಸ್ತಿ ಬೇಡ. ಜಾಸ್ತಿ ಏನಾದ್ರು ಬಾಲಿಗೆ ಬಂದ್ರೆ ಇದು ಮಾಡೋದು ಹಂಗೆ ಆಯ್ತು. ನನಗನ್ಸ್ತಾ ಇರೋ ಕಳೆದ ಪಂದ್ಯ ಧೋನಿ ಲೇಟಾಗಿ ಬಂದಿದ್ದಲ್ಲಿ ಮುಳು ಆಯ್ತು. ನೀವು ಬೇಗನೆ ಬಂದಿದ್ರೆ ಜಡೇಜಾ ಜೊತೆ ಬೇಗನೆ ಜಡೇಜಾ ಜಾಗದಲ್ಲಿ ಇನ್ನೊಂದು ಸ್ಕೋರ್ ಕಟ್ ಹೊಡಿಬೋದಾಗಿತ್ತು ಅಂತ. ಸೊ ಹಂಗಾಗಿ ಇವತ್ತೇನೋ ಪ್ಲಾನ್ ಮಾಡಬಹುದು ಅಂತ ಅನ್ಸುತ್ತೆ. ನೋ ಚಾನ್ಸಸ್. ಯಾಕಂದ್ರೆ ಅವ್ರಿಗೆ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿರೋದ್ರಿಂದ ಇವ್ರನ್ನ ಒಂದು ಫಿನಿಷರ್ ಆಗಿ ಕಳ್ಸೋದಕ್ಕೆ ಟಚ್ ಅಲ್ಲಿ ಇರೋದು ಇವರೇ ಅಲ್ಲ. ಇವ್ರು ಬಿಟ್ರೆ ಯಾರು, ಓಪನಿಂಗ್ ಬಿಟ್ರೆ ಧೋನಿ ಬಿಟ್ರೆ ಯಾರಿಲ್ಲ, ಅಷ್ಟೇ ಇರೋದು. ಸೊ ಹಂಗಂತ ಅಂದ್ಬಿಟ್ಟು ಇವ್ರನ್ನ ಇದಕ್ಕೆ ಕಳ್ಸಿದ್ರೆ, ಒಂದು ಫಿನಿಶಿಂಗ್ ಕಳ್ಸಿದ್ರೆ ನಂಬಿಕೆ ಇರೋದಿಲ್ವಲ್ಲ. ಒಂದು ಇನ್ ಕೇಸ್ ಏನೋ ಧೋನಿ ಔಟ್ ಆಗ್ಬಿಟ್ರೆ, ಸೊ ಇವ್ರು ಬರೋದೇ ಒಂದು ಫಿನಿಶ್ ಮಾಡೋದಕ್ಕೆ ಗೇಮನ್ನ. ಸೊ ಇವ್ರನ್ನ ಕೊನೆಯಲ್ಲೇ ಕಳ್ಸೋದು. ಏನಾದ್ರೂ ಒಂದು 5 ಬಾಲ್ಗೆ ಈ ತರ ಎಲ್ಲ ರನ್ ಬೇಕಾಗಿದ್ದಾಗ ಧೋನಿ ಬರ್ತಾರೆ. ಬಿಟ್ರೆ ಇಲ್ಲ, ಏನಿದೆಯೋ ಲೈನಪ್ ಏನಿದೆಯೋ ಅದೇ ತರ ಬರ್ತಾರೆ. ಯಾರು ಗೆಲ್ತಾರೆ? LSG 100%. ನಿಮ್ಮ ಪ್ರಕಾರ? LSG. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇರುತ್ತೆ. ಕಾರಣ ಏನು ಅಂತಂದರೆ, ಇದು ಒಂಥರ ಸೇಡಿಗೆ ಸೇಡು ಪಂದ್ಯ. ಯಾಕಂದರೆ ಕಳೆದ ಪಂದ್ಯದಲ್ಲಿ LSG ಗೆದ್ದಿದೆ. ಸೊ ಈಗ ಅವರ ಹೋಮ್ ಅಂಗಳಾಗತ್ತೆ, ಅಂದರೆ ಮನೆ ಅಂಗಳದಲ್ಲಿ ಗೆಲ್ಲೇಬೇಕಾಗಿರುವಂಥ ಒತ್ತಡದಲ್ಲಿ CSK ಇದೆ. ಹಾಗಾಗಿ ಗೆದ್ದು 2 ಪಾಯಿಂಟ್ ಹಾಕೊಂಡ್ರೆ ಆಲ್ಮೋಸ್ಟ್ ಇಲ್ಲಿ CSK ಬೇಗನೆ ವಿನ್ ಆಯಿತು ಅಂತಂದರೆ, ಒಂದು ಬಿಗ್ ಲಾರ್ಜಿಂದ ವಿನ್ ಆಯಿತು ಅಂದರೆ 2ನೇ ಸ್ಥಾನಕ್ಕೆ ಹೋಗುವಂಥ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಪಂದ್ಯ ಹೈ ವೋಲ್ಟೇಜ್ ಕದನ ಇದ್ದೇ ಇರುತ್ತೆ. ನೋಡಿ, ಮಜಾ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ.